ಜಿಲ್ಲಾಧಿಕಾರಿ ಆಡಳಿತ ವೈಖರಿಗೆ ರೋಸಿ ಹೋಗಿರುವ ತುಮಕೂರು ಜಿಲ್ಲಾಧಿಕಾರಿಯ ವಿರುದ್ಧ ಟ್ರಾನ್ಸ್ಫರ್ ಕ್ಯಾಂಪೇನ್ ಶುರುವಾಗಿದೆ। 2 ವರ್ಷದಿಂದ ಡಿಸಿ ಶುಭಾ ಕಲ್ಯಾಣ್ ವಿರುದ್ಧ ಸಾಲು ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ। ಆದರೂ ಡಿಸಿ ಶುಭಾ ಅವರ ವರ್ಗಾವಣೆ ಇಲ್ಲವೆಂಬ ಆರೋಪ। ಜಿಲ್ಲಾಧಿಕಾರಿ ಆಡಳಿತ ವೈಖರಿಗೆ ರೋಸಿ ಹೋಗಿರುವ ತುಮಕೂರು ಡಿಸಿಯ ವಿರುದ್ಧ ಟ್ರಾನ್ಸ್ಫರ್ ಕ್ಯಾಂಪೇನ್ ವರ್ಗಾವಣೆ ಅಭಿಯಾನ। 2 ವರ್ಷದಿಂದ ಡಿಸಿ ಶುಭಾ ಕಲ್ಯಾಣ್ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ। ಆದರೂ ಡಿಸಿ ಶುಭಾ ಕಲ್ಯಾಣ್ ಅವರನ್ನ ವರ್ಗಾವಣೆ ಮಾಡ್ತಿಲ್ಲ ಎಂಬ ಆರೋಪ ಇದೆ। ಅಕ್ರಮ ಭೂ ಪರಿವರ್ತನೆ, ಗಂಡನಿಂದ ಸರ್ಕಾರಿ ವಾಹನ ಬಳಕೆ ಆರೋಪ। ಆದರೂ ತುಮಕೂರು ಡಿಸಿಯನ್ನ ವರ್ಗಾವಣೆ ಮಾಡದ ಸರ್ಕಾರ। ಹೀಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಡಿಸಿ ವಿರುದ್ಧ ಟ್ರಾನ್ಸ್ಫರ್ ಕ್ಯಾಂಪೇನ್ ನಡೀತಾ ಇದೆ। 2023 ಡಿಸೆಂಬರ್ನಲ್ಲಿ ತುಮಕೂರು ಡಿಸಿ ಆಗಿ ಶುಭಾ ಕಲ್ಯಾಣ್ ನೇಮಕ ಆಗಿದ್ರು। 2 ವರ್ಷದಿಂದ ತುಮಕೂರಿನಲ್ಲಿ ಶುಭಾ ಕಲ್ಯಾಣ್ ದರ್ಬಾರ್ ಮಾಡ್ತಾ ಇದ್ರು। ಭ್ರಷ್ಟಾಚಾರ ಆರೋಪ ಇದ್ರೂ ಕೂಡ ಡಿಸಿ ಬೆನ್ನಿಗೆ ನಿಂತಿರುವ ಸರ್ಕಾರ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ವರ್ಗಾವಣೆಗೆ ಜಿಲ್ಲೆಯಲ್ಲಿ ಹೆಚ್ಚಿದ ಒತ್ತಡ। ತುಮಕೂರು ಜನರ ಒತ್ತಡಕ್ಕೆ ಮಣಿಯುತ್ತಾ ರಾಜ್ಯ ಸರ್ಕಾರ ಅನ್ನೋ ಪ್ರಶ್ನೆಗಳು ಜನರನ್ನ ಈಗ ಕಾಡುತ್ತಿದೆ। ಭ್ರಷ್ಟಾಚಾರ ಆರೋಪ ಇದ್ರೂ ಶುಭಾ ಕಲ್ಯಾಣ್ ವರ್ಗಾವಣೆಗೆ ಹಿಂದೇಟು ಹಾಕ್ತಿರೋದು ಯಾಕೆ? ಜಿಲ್ಲಾಧಿಕಾರಿ ಆಡಳಿತ ವೈಖರಿಗೆ ರೋಸಿ ಹೋಗಿರುವ ತುಮಕೂರಿನ ಜನ ರೊಚ್ಚಿಗೆ ಇದ್ರು ಅನ್ನೋ ಕಾರಣಕ್ಕೆ, ಜನ ತಿರಸ್ಕಾರ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಯಾವ ಸರ್ಕಾರವೂ ಕೂಡ ಯಾವ ಅಧಿಕಾರಿಯನ್ನು ಕೂಡ ವರ್ಗಾವಣೆ ಮಾಡೋದಿಲ್ಲ ಸಾಮಾನ್ಯವಾಗಿ। ನೀವು ಅವರ ವಿರುದ್ಧ ತೋರ್ಪಡಿಸುವ ಅಲಿಗೇಷನ್ ಸಾಬೀತಾಗಬೇಕಲ್ಲ। ಸರ್ಕಾರಿ ಕಾರನ್ನು ದುರ್ಬಳಕೆ ಮಾಡಿರೋದು, ಭೂ ಪರಿವರ್ತನೆ, ಅಕ್ರಮವಾಗಿ ಕನ್ವರ್ಷನ್ ಮಾಡೋದಿದೆಯಲ್ಲ, ಅದು ಕೂಡ ಅಪರಾಧವೇ। ಇವೆಲ್ಲವೂ ಸಾಬೀತಾಗಬೇಕು। ಜಿಲ್ಲಾಧಿಕಾರಿಯ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಆರೋಪಗಳು ಇದೆ ಅನ್ನುವ ಕಾರಣಕ್ಕೆ ಆರೋಪವಾಗಿಯೇ ಉಳಿದಿದ್ರೆ ಟ್ರಾನ್ಸ್ಫರ್ ಆಗೋದಿಲ್ಲ। ಆರೋಪ ಸಾಬೀತಾದರೆ ಕೆಲವೊಮ್ಮೆ ವರ್ಗಾವಣೆ ಆಗೋ ಸಾಧ್ಯತೆಗಳಿದ್ದಾವೆ। 2023 ಡಿಸೆಂಬರ್ನಿಂದ ಹಿಡಿದು ಈವರೆಗೂ ಅನೇಕ ಆರೋಪಗಳು ಅವರ ವಿರುದ್ಧ ಕೇಳಿ ಬಂದಿದೆ। ಭ್ರಷ್ಟಾಚಾರ ಆರೋಪ ಇದ್ದರೂ ಡಿಸಿ ಬೆನ್ನಿಗೆ ನಿಂತಿರುವ ಸರ್ಕಾರ, ತುಮಕೂರಿನ ಜನ ರೋಸಿ ಹೋಗಿದ್ದಾರೆ। ಈ ತರಹದ್ದೊಂದು ಭ್ರಷ್ಟಾಚಾರದ ಆರೋಪ ಹೊತ್ಕೊಂಡಿರುವಂತಹ ಡಿಸಿ ನಮ್ಮ ಜಿಲ್ಲೆಯಲ್ಲಿ ಕಂಟಿನ್ಯೂ ಆಗೋದು ಬೇಡ ಅಂಥೇಳಿ ಅಲ್ಲಿನ ಜನರ ಒತ್ತಡ ಮತ್ತು ಆಗ್ರಹ, ಇದಕ್ಕೆ ಸರ್ಕಾರ ಮಣಿಯುತ್ತಾ ಅನ್ನೋದು ಕ್ವಶ್ಚನ್ ಮಾರ್ಕ್ ಆಗಿ ಉಳಿದಿದೆ। ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ। ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ।